ನೋಡಿ ಫ್ರೆಂಡ್ಸ್, ಬಾಡಿಗೆ ಇಲ್ದೇನೆ ನೊಣ ಹೊಡಿತಾ ಕೂತಾವಿ. 12:15 ಆಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಟೈಮು 9:05. ಹೊಂಗಸಂದ್ರದಲ್ಲಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಫುಲ್ ವೀಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. 9:05 ಟೈಮು. ಇವಾಗ ಡ್ಯೂಟಿ ಆನ್ ಮಾಡಿದೆ. 8 ಗಂಟೆಲೇನೋ ಆನ್ ಮಾಡಿದ್ದು. 8 ಕಾಲಲ್ಲಿ ನೋಡೋಣ ಎಷ್ಟೊತ್ತು ಬರುತ್ತೆ. ಒಂದು ಆರ್ಡ್ರು ಬಂದಿತ್ತು, ಯಾರೋ ಎತ್ಕೊಬಿಟ್ರು. ಈಗ ಹೋಗಿ ಟಿಫನ್ ಮಾಡ್ಕೊಬರೋಣ. ಅಷ್ಟೊತ್ತಿಗೆ ಆರ್ಡ್ರುಗಳು ಸ್ಟಾರ್ಟ್ ಆಯ್ತವೆ. ಫಸ್ಟೇ ನಾಷ್ಟ ಮಾಡ್ಕೊಳ್ಳೋಣ, ಆಮೇಲೆ ನಾಷ್ಟ ಮಾಡೋಕ್ಕಾಗಲ್ಲ. ಬನ್ನಿ ಟಿಫನ್ ಮಾಡ್ಕೊಬರೋಣ. ಅಲ್ಲೇ ಹೋಟ್ಲಾದ್ರ ಹೋಗಿ ಒಂದು ರೈಸ್ ಬಾತ್ ತಿನ್ಕೊಂಡೆ. ಸ್ನೇಹಿತರೆ, ಟೈಮು 11:15 ಆಗೋಯ್ತು. ಆರ್ಡ್ರುಗಳೇ ಬರ್ತಾಯಿಲ್ಲ ಯಾಕೋ ಇಲ್ಲಿ ಹೊಂಗಸಂದ್ರ ಬೊಮ್ಮನಹಳ್ಳಿ ಹತ್ರ. ನೋಡೋಣ, ಬೇರೆ ಕಡೆ ಹೋಗ್ತಾ ಇರೋಣ. ಸುಮ್ಮನೆ ಎಲ್ಲಿ ಹೋಗ್ಬೇಕು ಅಂತ ತಲೆಕೆಟ್ಟೋಗೈತೆ ನನಗೆ. ಮಾರ್ಕೆಟ್ ಜರ್ಕ್ ಹೋದ್ರೆ ಎಲ್ಲೆಲ್ಲ ಬರ್ತವೆ, ಹೆಂಗೆ ಬರ್ತವೆ. ನೋಡೋಣ ಬನ್ನಿ, ಬೇರೆ ಕಡೆ ಲೊಕೇಶನ್ ಚೇಂಜ್ ಮಾಡೋಣ. ಹೋಗ್ತಾ ಇರೋಣ, ಯಾವ್ದಾರು ಬರ್ಬೋದು. ಸ್ವಲ್ಪ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ಡೀಸೆಲ್ ಹಾಕ್ತಾ ಇದ್ದೀನಿ. ಫುಲ್ ಟ್ಯಾಂಕು 2253 ರೂಪಾಯಿ ಇಡಿಸಿದೆ. ನೋಡಿ ಫ್ರೆಂಡ್ಸ್, ಬಾಡಿಗೆ ಇಲ್ದೇನೆ ನೊಣ ಹೊಡಿತಾ ಕೂತಾವಿ. 12:15 ಆಯಿತು. ನೋಡಲ್ಲಿ ಮೊಬೈಲ್ ನೋಡ್ಕೊ ಕೂತಾನೆ. ಬಾಡಿಗೆ ಹೊಡಿ ಅಂದ್ರೆ ಯಾವುದೋ ಬತ್ತಾದೆ ನೋಡಿ. ಈಗ ಬತ್ತು ಎತ್ಕೋ ಆನ್ಲೈನ್ ಪೇಮೆಂಟ್ ಇದು ಯಾವ್ದಾಯ್ತು. ಎತ್ಕೋ ಟಿ.ಸಿ. ಕೇರ್ಪುರ ಅಂತಾನೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಬರ್ತದೆ ಬಾಡಿಗೆ. ಸ್ನೇಹಿತರೆ, ಟೈಮು 1 ಗಂಟೆ. ಒಂದು ಆರ್ಡ್ರ್ ಬಂದಿದೆ. ಇವಾಗ ಪಿಕಪ್ಪು 2 ಕಿಲೋಮೀಟ್ರ್ ಇದೆ. ಡ್ರಾಪು ಅಲ್ಲೇ ಲೋಕಲು. 406 ರೂಪಾಯಿ ಬಂದಿದೆ. 1-1.5 ಕಿಲೋಮೀಟ್ರ್ ಇರ್ಬೋದು. ಮನೆ ಶಿಫ್ಟಿಂಗ್ ಅಂತೆ, ಮನೆ ಐಟಮು. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ಗೆ ಲೋಡ್ ಮಾಡ್ಕೊಂಡು ಹೋಗೋಣ. ಇದೇ ಫಸ್ಟ್ನೇ ಬಾಡಿಗೆ. 1 ಗಂಟೆ ಬಂದೈತೆ. 1ನೇ ಆರ್ಡ್ರು. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರು ನೋಡಿ. ಅಲ್ಲಿ ಮನೆ ಸಾಮಾನುಗಳು ಜೋರಾಗವೆ. ಇಷ್ಟೊಂದೆಲ್ಲ ಅವೆ. ನನ್ನ ಗಾಡಿಗೆ ಇಡ್ಸೋದೇ ಇಲ್ವೇನೋದು. ಒಂದು ಟ್ರಿಪ್ಗೆ ಆಗ್ಬಿಟ್ಟು ಡೌಟು. ನೋಡಮ್ಮ ಎಷ್ಟೊತ್ತಾಯ್ತದೆ ಏನೋ, ಎಷ್ಟಾಯ್ತದೆ ನೋಡಿ. ತುಂಬ್ತವ್ರೆ. 5-6 ಜನ ಅವರೇ ತುಂಬ್ತವ್ರೆ ನೋಡಿ. ಇಷ್ಟೊಂದವೆ. ಅಷ್ಟಕ್ಕೆ ಫುಲ್ ಆಗೋಯ್ತು. ಇವಾಗೆಲ್ಲ ಆಯಿತು. ಹೋಗೋಣ ಬನ್ನಿ ಅನ್ಲೋಡ್ ಪಾಯಿಂಟ್ಗೆ. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಕೆಳಗೆ ಇಳಿಸ್ಕೊತವ್ರೆ. 2ನೇ ಫ್ಲೋರ್ ಅಂತೆ. ಕೆಳಗೆ ಇಳಿಸ್ಕೊಂಡು ಆಮೇಲೆ ಎತ್ಕೊಯ್ತಾರಂತೆ. ಇನ್ನೊಂದು ಟ್ರಿಪ್ ಆಯ್ತದೆ, ಬನ್ನಿ ಅಂತಂದವ್ರೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಮತ್ತು ಇನ್ನೊಂದು ಟ್ರಿಪ್ ಆಗುತ್ತೆ. ಫುಲ್ಲು ಇಡಿಸಿಲ್ಲ. ಇಲ್ಲಿ ಟ್ರಿಪ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದೀನಿ. 406 ರೂಪಾಯಿ ಬಂದಿತ್ತು. ಸೇಮ್ ಅಮೌಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. 5 ಅಂತ ಹೇಳೋರೆ. ಬನ್ನಿ ಹೋಗೋಣ. ಮತ್ತು ಇಲ್ಲೇ 600 ಮೀಟ್ರ್ ಇತ್ತಷ್ಟೇ ಡ್ರಾಪ್ ಲೊಕೇಶನು. ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಮತ್ತೆ ಬರೋಣ. ಇನ್ನೊಂದು ಟ್ರಿಪ್ಪಿಗೆ ಫುಲ್ ಕ್ಲಿಯರ್ ಆಗ್ಬೋದು. ನೋಡೋಣ ಬನ್ನಿ, ಹೋಗಿ ಲೋಡ್ ಮಾಡ್ಕೊಬರೋಣ. ಮತ್ತೆ ಪಿಕಪ್ ಲೊಕೇಶನ್ಗೆ ಬಂದು ಗಾಡಿ ಹಾಕಿದ್ದೀನಿ. ತಿರ್ಗಾ 2ನೇ ಟ್ರಿಪ್ಪು ಲೋಡ್ ಮಾಡ್ತಾವ್ರೆ. ಇವಾಗ ಲೋಡ್ ಮಾಡ್ತಾವ್ರೆ ನೋಡಿ. ಇನ್ನಿಷ್ಟು ಐಟಮ್ ಅವೆ. ಇಷ್ಟು ಹಾಕಿದ್ರೆ ಆಯಿತು. ಈ ಟ್ರಿಪ್ಪು ಏನು ಜಾಸ್ತಿ ಏನಿಲ್ಲ, ಕಮ್ಮಿ ಆಯಿತು ನೋಡಿ. ಹಾಕ್ತವ್ರೆ. ಇನ್ನಿಷ್ಟವೆ ಅಷ್ಟೇ. ಲೋಡ್ ಮಾಡ್ಕೊಂಡು ಹೋಗೋಣ. 600 ಮೀಟ್ರ್ ಇರೋದು ಡ್ರಾಪು. ಎಲ್ಲ ಆಟೋದವರೇ ಬಂದವ್ರೆ ನೋಡಿ. ಎಲ್ಲ ಲೋಡಿಂಗ್ ಕಂಪ್ಲೀಟ್ ಆಯಿತು. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಮಾಡ್ಕೊತವ್ರು ನೋಡಿ. ಎಲ್ಲ ಕೆಳಗೆ ಇಳಿಸ್ಕೊತವ್ರೆ. 2nd ಫ್ಲೋರ್ ಅಂತೆ ಈ ಬಿಲ್ಡಿಂಗಲ್ಲಿ. ಅನ್ಲೋಡ್ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡೋಣ. ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಟೈಮು 2:48. ಅನ್ಲೋಡ್ ಕಂಪ್ಲೀಟ್ ಆಗಿದೆ. 2ನೇ ಟ್ರಿಪ್ಪು ಮನೆ ಸಾಮಾನು. ಇವಾಗ ಮತ್ತೆ ಒಂದು ಆರ್ಡ್ರು ಬಂದಿತ್ತು, ಎತ್ಕೊಬಿಟ್ರು. 400 ಚಿಲ್ಲರೆ ಲೋಕಲ್ ಬಂದಿತ್ತು. ನೋಡೋಣ ಬನ್ನಿ, ಎಲ್ಚನಹಳ್ಳಿ ಕಡೆ ಹೋಗೋಣ. ಅಲ್ಲೇ ಹೋಗಿ ವೆಯ್ಟ್ ಮಾಡೋಣ. ನಮ್ಮ ಫ್ರೆಂಡ್ ಅವನಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾರೋಣ. ಬನ್ನಿ. ಎಲ್ಚನಹಳ್ಳಿಗೆ ಬಂದೆ. ಇನ್ನೊಂದು ಬಾಡಿಗೆ ಬಂತು. ಚಾಮರಾಜಪೇಟೆಗೆ ಆನ್ಲೈನ್ ಪೇಮೆಂಟು. ಲೋಡ್ ಮಾಡ್ತಾವೆ ನೋಡಿ. 80 ಬಾಕ್ಸು. ಸ್ನೇಹಿತರೆ, ಒಂದು ಆರ್ಡ್ರು ಬಂದಿತ್ತು ಚಾಮರಾಜಪೇಟೆಗೆ 725. ಬಂದು ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಹೋಗಿ ಅನ್ಲೋಡ್ ಮಾಡೋಣ. ಬಿಲ್ ಇಸ್ಕೊಂಡು ಹೊರಡೋಣ ಬನ್ನಿ. ಚಾಮರಾಜಪೇಟೆಗೆ ಟ್ರಾನ್ಸ್ಪೋರ್ಟ್ಗೆ ಇರೋದು. ಹೋಗೋಣ ಬನ್ನಿ. ಸ್ನೇಹಿತರೆ, ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಟ್ರಾನ್ಸ್ಪೋರ್ಟ್ಗೆ ಫುಲ್ ಜಾಮ್ ಆಗಿತ್ತು. ವೀಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿದ. ಅವ್ನು ಬಾಡಿಗೆ ಇದೆಯಂತೆ.
ಅವನಿಗೆ 9 ಫೀಟಲ್ಲಿ ಬಿದ್ದಿತ್ತಂತೆ ಕನಕಪುರಕ್ಕೆ. ಅವ್ನು ಫುಲ್ಲಾಗಿ ಇಲ್ಲ ಅಂದ್ಬಿಟ್ಟು ಟಾಟಾ ಎಸಿ ಬುಕ್ ಮಾಡ್ತೀನಿ ಅಂದ್ರಂತೆ. ಅದಕ್ಕೆ ಬುಕ್ ಮಾಡಬೇಡಿ ಅಂದ್ಬಿಟ್ಟು ನನಗೆ ಹೇಳೋರೆ. ಇವಾಗ ಹೋಗೋಣ ಬನ್ನಿ. ಪಿಕಪ್ ಇರೋದು ಇಲ್ಲೇ ಜಗಜ್ಜೀವರಾಮ್ನಗರ ಗೋರಿಪಾಳ್ಯ ಹೋಗೋ ರೋಡಲ್ಲಿ ಪಿಕಪ್ ಇರೋದು. ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಕನಕಪುರಕ್ಕೆ ಹೋಗಬೇಕು. 2200 ಚಿಲ್ಲರೆ ತೋರಿಸ್ತಾ ಇದ್ದಂತೆ ಟಾಟಾ ಎಸಿಗೆ. ಟಾಟಾ ಎಸಿ ರೇಟ್ ಕೊಡ್ತಾರೆ. ಬನ್ನಿ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಲೋಡಿಂಗ್ ಮಾಡ್ತವ್ರೆ. ಒಂದು ಸೆಟ್ಟು ಸೋಫಾ ಸೆಟ್ಟು ಲೋಡಿಂಗ್ ಮಾಡೋರೆ ನೋಡಿ. ಇಷ್ಟು ಹಾಕಿ ಹೋಗ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಹೋಗೋಣ. ಕನಕಪುರದ ಹತ್ರ ಬರುತ್ತೆ ಲೊಕೇಶನ್ನು. 52 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಬಿಡದಿ ರೂಟಿಂದ ತೋರಿಸ್ತಾ ಇದೆ. ಬಿಡದಿಗಿಂದ ಹತ್ರ 52. ಕನಕಪುರ ರೋಡಲ್ಲಿ ಹೋದ್ರೆ ಈ ಕಡೆ 64 ಕಿಲೋಮೀಟ್ರ್ ತೋರಿಸ್ತದೆ. ಅರೋಳಿ ಮೇಲೆ ಹೋದರೆ ಹೋಗೋಣ ಬನ್ನಿ. ಇವಾಗ 52 ಕಿಲೋಮೀಟ್ರು ಕನಕಪುರಕ್ಕೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ಕೊತವ್ರೆ ಕನಕಪುರದಲ್ಲಿ.